ಬರೋಣ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಎಸ್ಡಿಪಿಐ ಲಗ್ಗೆ ಇಡುತ್ತಾ ಬಿಜೆಪಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಶ್ರೀನಿವಾಸ್ ದಾಸಕರಿಯಪ್ಪ ಪಡೆದ ಮತಗಳು 9,137 ಮತಗಳು. ಕಾಂಗ್ರೆಸ್ನ ಸಮರ್ಥ ಮಲ್ಲಿಕಾರ್ಜುನ್ ಪಡೆದ ಮತಗಳು 6,360 ಮತಗಳು. ಎಸ್ಡಿಪಿಐ ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆಗೆ 1,157 ಮತಗಳು. ಇಲ್ಲಿ ಮತಗಳ ವಿಭಜನೆಯ ಸಮರ್ಥ ಮಲ್ಲಿಕಾರ್ಜುನ್ಗೆ ಹಿನ್ನಡೆಯನ್ನ ತರುತ್ತಾ ಅದೇ ಮುಖ್ಯ ಕಾರಣ ಆಗುತ್ತಾ. ಬಿಜೆಪಿ ಕಾಂಗ್ರೆಸ್ ನಡುವೆ 2,777 ಮತಗಳ ಅಂತರವಿದೆ. ದಾವಣಗೆರೆಯಲ್ಲಿ ಎಸ್ಡಿಪಿಐ ಆಟ ಕಾಂಗ್ರೆಸ್ಗೆ ಭಾರಿ ಸಂಕಷ್ಟವನ್ನ ತಂದೊಡ್ಡಬಹುದು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಎಸ್ಡಿಪಿಐ ಲಗ್ಗೆ ಇಡುತ್ತಾ ಬಿಜೆಪಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಮುನ್ನಡೆ ಕಾಯ್ದುಕೊಂಡಿರುವಂಥದ್ದು ನೋಡಿದಾಗ ಸಹಜವಾಗಿ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಬಿಜೆಪಿ ಶ್ರೀನಿವಾಸ್ ದಾಸಕರಿಯಪ್ಪ 9,137 ಮತಗಳನ್ನು ಪಡ್ಕೊಂಡಿರುವಂಥದ್ದು ಅಂದ್ರೆ ಇಲ್ಲಿ ಮತಗಳ ಅಂತರವನ್ನ ನಾವು ನೋಡ್ತಿದ್ದೀವಿ. ಮಹೇಶ್ ಗೌಡ ಅವರ ಬಹುಶಃ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಕಾಂಗ್ರೆಸ್ನ ಭದ್ರಕೋಟೆ, ಅಲ್ಲಿ ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರೇ ಹಿಂದೆ ಹೇಳಿದ್ರಂತೆ ನನ್ನ ನಂತರದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಪ್ಪ, ಯಾಕಂದ್ರೆ ಅಲ್ಲಿನ ಮುಸಲ್ಮಾನ್ ಮತಗಳೇ ನಿರ್ಣಾಯಕ. ಈ 4-5 ದಶಕಗಳ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮತಗಳಾಗಿರುವಂಥ ಮುಸಲ್ಮಾನ್ ಮತಗಳಿಂದಲೇ ನಾವು ಗೆದ್ದಿರುವಂಥದ್ದು. ಸೊ ಹಾಗಾಗಿ ನನ್ನ ನಂತರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರಂತೆ. ಹಾಗಾಗಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ಟಿಕೆಟ್ ಕೊಡಲಿಲ್ಲ. ಆದರೆ ಈ ಒಂದು ಗೊಂದಲದ ನಡುವೆ ಅಲ್ಲಿ ಅಲ್ಪಸಂಖ್ಯಾತರ ಟಿಕೆಟ್ ನೀಡಲ್ಲ ಅನ್ನುವಂಥ ವಿಚಾರದ ನಡುವೆಯೇ ಎಸ್ಡಿಪಿಐ ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆ ಕಣಕ್ಕಿಳಿತಾರೆ. ಎಲ್ಲ ಒಂದು ಕಡೆ ಅವರ ಒಂದು ಈ ಸ್ಪರ್ಧೆ ಸಾಂಪ್ರದಾಯಿಕ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೋಗುವಂಥದ್ದು ಸ್ಪ್ಲಿಟ್ ಆಗುವಂತೆ ಮಾಡ್ತಾ ಇದೆಯಾ ಅಂತ ಅಲ್ಲಿ ಸರ್ ಏನು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತು. ದಾವಣಗೆರೆಯ ಚುನಾವಣೆನೇ ಬೇರೆ, ಬಾಗಲಕೋಟೆ ಚುನಾವಣೆಯೇ ಬೇರೆ. ದಾವಣಗೆರೆಯಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟು ನೀಡಿದ್ದೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ. ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಘೋಷಣೆ ಮಾಡೋದಕ್ಕೂ ಮಧ್ಯೆ ಅವರು ನಾಮಪತ್ರವನ್ನು ಸಲ್ಲಿಸಿಬಿಟ್ಟಿದ್ರು ಸಮರ್ಥ ಅವರು. ಅಂದ್ರೆ ಕಾಂಗ್ರೆಸ್ಸಿನ ಸಲ್ಲಿಸಬಹುದು ಆ ಥರ ಯಾರು ಸಲ್ಲಿಸೋದಿಲ್ಲ. ಆದ್ರೆ ಕಾಂಗ್ರೆಸ್ ಕೊಟ್ಟ ಹರಕೆ ಉತ್ತರ ಏನಿತ್ತು ಅಂತ ಹೇಳಿದ್ರೆ ಸಮಯ, ಆ ಸಂದರ್ಭ ಮತ್ತೆ ಒಳ್ಳೆಯ ಸಮಯ ಇತ್ತು ಕೊಟ್ಟರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಏನಾದ್ರೂ ಇವತ್ತು ದಾವಣಗೆರೆಯಲ್ಲಿ ಸೋಲುತ್ತೆ ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ಮತ್ತೆ ಬಾಗಲಕೋಟೆಯಲ್ಲಿ ಗೆಲ್ಲುತ್ತೆ ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ ಇದೆ. ಬಾಗಲಕೋಟೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ಮೇಟಿ ಕುಟುಂಬದ ಒಳಗಡೆ ಇದ್ದಂತ ಒಂದು ಸಣ್ಣ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳು ಬಗೆಹರಿಸಿದ್ರು. ಎಲ್ಲಿ? ಬಾಗಲಕೋಟದಲ್ಲಿ. ಮತ್ತೆ ಜೊತೆಗೆ ಅಲ್ಲಿ ಯಾವುದೇ ಬೇರೆ ಅಲ್ಲಿ ಇನ್ನೊಂದು ಬಾಗಲಕೋಟೆದಲ್ಲಿ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಒಳ ಮೀಸಲಾತಿಗೆ ಪ್ರಬಲವಾದ ಹೋರಾಟ ಇತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ. ಅವರನ್ನು ಸಮಾಧಾನ ಮಾಡಿದ್ರು ಅಹಿಂದ ಮುಖಾಂತರ. ಆದ್ರೆ ದಾವಣಗೆರೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರಲಿಲ್ಲ. ಎಲ್ಲಿ? ದಾವಣಗೆರೆಯಲ್ಲಿ ಇದ್ದುದು ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಂಪೂರ್ಣವಾಗಿ ಒಂದು ನೀವೇನು ಹೇಳಿದ್ರೆ ಅಲ್ಪಸಂಖ್ಯಾತರರು ಸಿಡಿದೆದ್ದಿದ್ರು. ಮತ್ತೆ ಕಾಂಗ್ರೆಸ್ನಲ್ಲಿ ಇದ್ದಂತ ಸಮರ್ಥನ ಅಭ್ಯರ್ಥಿ ಅಂತ ಕನ್ಸಿಡರ್ ಮಾಡೋದಕ್ಕೆ ರೆಡಿನೇ ಇರಲಿಲ್ಲ ಕಾಂಗ್ರೆಸ್ನಲ್ಲಿ. ಅದರಿಂದ ಮುಸ್ಲಿಂ ಸಮುದಾಯದ ಮತಗಳೇನಿದೆ ಸಂಪೂರ್ಣವಾಗಿ ಕೊನೆ ಕ್ಷಣದಲ್ಲಿ ಇಲ್ಲಿ ಏನು ಪೈಲ್ವಾನ್ ರವರು ನಾಮಿನೇಷನ್ ಹಾಕಿದ್ರು ಸಹ ಅವ್ರು ಕೊನೆಯಲ್ಲಿ ವಾಪಸ್ ತೆಗೆದುಕೊಳ್ಳೇ ಇಲ್ಲ. ಆದ್ರೆ ಅವರನ್ನು ವಿತ್ಡ್ರಾನು ಮಾಡಲಿಲ್ಲ, ಸುಮ್ಮನೆ ಎಕ್ಸಿಟ್ ಆದ್ರಷ್ಟೇ. ನಾವು ಎಲ್ಲಿಂದ ಕಣದಿಂದ ಘೋಷಣೆ ಮಾಡಿಕೊಂಡ್ರು. ಇವತ್ತೇನಾದ್ರೂ ದಾವಣಗೆರೆಯಲ್ಲಿ CM ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲ್ವಾ? ದಾವಣಗೆರೆಯಲ್ಲಿ ಸೋಲುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಏನು ತಮ್ಮ ನೆಚ್ಚಿನ ಸ್ನೇಹಿತ, ತನ್ನ ಜನಸಂಖ್ಯೆ ಇರುವಂತ ಬಾಹುಳ್ಯವುಳ್ಳ ಏನು ಸಮುದಾಯ ಇತ್ತು ಅಲ್ಲಿ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ಪಣ ತೊಟ್ಟಿರ್ತಾರೆ. ಅಲ್ಲಿ ಅಕಸ್ಮಾತ್ ಏನಾದ್ರೂ ಬಾಗಲಕೋಟೆಯಲ್ಲಿ ಗೆದ್ದುದ್ದೇ ಆದ್ರೆ ಅದು ಸಿದ್ದರಾಮಯ್ಯನವರ ಅಹಿಂದದಿಂದ ಮಾತ್ರ. ಅಕಸ್ಮಾತ್ ಏನಾದ್ರೂ ಇಲ್ಲಿ ದಾವಣಗೆರೆಯಲ್ಲಿ ಸೋತುದ್ದೆ ಆದ್ರೆ ಅದು ಕಾಂಗ್ರೆಸ್ನ ಸಂಪೂರ್ಣ ವೈಫಲ್ಯ. ಜೊತೆಗೆ ಇನ್ನೊಂದು ಈ ಕಡೆ ಬರೋಣ. ಮತ್ತೆ ನಾವು ಇವತ್ತು ಇದ್ರ ಬಗ್ಗೆ ಮಾತನಾಡಿದ್ರಿ, ಪಶ್ಚಿಮ ಬಂಗಾಳದ ಬಗ್ಗೆ. ನಾವೆಲ್ಲ ಶಾಕ್ ಆದ್ವಿ 4 ದಿನ ನಿಮ್ಮ ಮಾಧ್ಯಮಗಳನ್ನ ನೋಡಿ. ಏನಪ್ಪಾ ಅಂತ ಹೇಳಿದ್ರೆ ಏನು ಈ ಪಶ್ಚಿಮ ಬಂಗಾಳದ ಚುನಾವಣೆ ಬಾಂಗ್ಲಾದೇಶದ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡ್ತೀರಾ ಅಂತೇಳಿ ನೀವು ತೋರಿಸಿದ್ರಿ. ಬಾಂಗ್ಲಾದೇಶದ ಪಾರ್ಲಿಮೆಂಟ್ನ ವ್ಯವಸ್ಥೆ ಒಳಗಡೆ ಅಲ್ಲಿ ನಮ್ಮ ಪಶ್ಚಿಮ ಬಂಗಾಳದ ಚುನಾವಣೆಯ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಜನ ಇದಾಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಜೊತೆಗೆ ಸರ್